ದಯಮಾಡಿ ಅವ್ರನ್ನ ರಾಜೀನಾಮೆ ಕೇಳಬಹುದು. ಇನ್ನು 2 ವರ್ಷ ಅವರೇ ಇರಲಿ. ಆಮೇಲೆ ಮುಂದಕ್ಕೆ 28ಕ್ಕೆ ಚುನಾವಣೆಯಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಲಿ ಅಂತ ನಮಗೂ ಆಸೆ ಇದೆ. ಆದರೆ ಇವತ್ತಿನ ದಿನದಲ್ಲಿ 2 ವರ್ಷ ಅವರೇ ಇರಬೇಕು ಅಂತ ನಾವೆಲ್ಲ ಕೇಳ್ಕೊತೀವಿ. ನಾನು ರಾಷ್ಟ್ರೀಯ ಜಿಲ್ಲಾಧ್ಯಕ್ಷರಾಗಿ ಇವತ್ತು ನಾವು ಈ ರಾಜೀನಾಮೆ ಕೊಡೋದನ್ನು ಖಂಡಿಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಹುದು ಸಾಹೇಬರು. ಯಾಕಂದರೆ ಇವತ್ತಿನ ದಿನ ಕನ್ನಡ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಖಿಲ ಭಾರತ ಕಾಂಗ್ರೆಸ್ ಕೊಳ್ಳಬೇಕೆಂದು ಹಠ ಮಾಡಿರುವುದು ದುರದೃಷ್ಟಕರ. ಕನ್ನಡ ರಾಜ್ಯದ ಎಲ್ಲ ಐದು ಮತಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಲ್ಲ ಚುನಾವಣೆಗಳಲ್ಲೂ ಗೆಲುವು ಮಾಡುತ್ತಾ ಬಂದಿರುತ್ತದೆ. ಮುಂದೆ 2027 ಚುನಾವಣೆಗೆ ಅಹಿಂದ ಪಕ್ಷವನ್ನು ನಿರ್ಮಿಸಿ ತೀರ್ಮಾನಿಸಿದೆ. ಮುಂದೆ ಕಾಂಗ್ರೆಸ್ ಪಕ್ಷ ನಿರ್ನಾಮದ ಕೊನೆಯ ಹಂತದ ಕಾಂಗ್ರೆಸ್ ಪಕ್ಷ ಬರುತ್ತದೆ. ಇದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಎಚ್ಚರಿಕೆ ಗಂಟೆಯಾಗಿ ಅಹಿಂದ ಎಚ್ಚರಿಕೆ ನೀಡುತ್ತದೆ. ಮುಂದಿನ 2027 ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಕೇವಲ 22 ಸ್ಥಾನಗಳಿಗೆ ನಿರ್ಣಾಯಕ ಮಾಡುವ ಅಹಿಂದ ಮತಗಳು ಒಗ್ಗೂಡ್ತವೆ. ಎಚ್ಚರಿಕೆ ಕಾಂಗ್ರೆಸ್ ಹೈಕಮಾಂಡ್. ಇವತ್ತು ದಿನ ನಮ್ಮ ಎಲ್ಲ ಹಿಂದುಳಿದ ವರ್ಗದವರಿಗೆ ST ಮೀಸಲಾತಿ ಕೊಡ್ತೀನಿ ಅಂತ ಭರವಸೆ ಇತ್ತು. ನಮ್ಮ ಸಾಹೇಬರು ಸಿದ್ದರಾಮಯ್ಯ ಅವರು ಇದ್ದಾರೆ. ನಮ್ಮ ಹಿಂದೂ ವರ್ಗ ಜನಕ್ಕೆ ಒಳ್ಳೆಯದಾಗುತ್ತೆ, ನಮ್ಮ ಹಿಂದೂ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಆಶಾದಾಯಕವಾಗುತ್ತೆ ಅಂತ ನಾವೆಲ್ಲ ಆಸೆ ಇತ್ತು. ಆದರೆ ಇವತ್ತಿನ ದಿನ ಇಷ್ಟು ಬೇಗ ರಾಜೀನಾಮೆ ಕೇಳುವುದು ದುರದೃಷ್ಟಕರ. ನಮ್ಮ ಜನಾಂಗಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೆಯ ಸುದ್ದಿ ಅಲ್ಲ ಇದು. ಇಡೀ ನಮ್ಮ ಕರ್ನಾಟಕ ರಾಜ್ಯ ಜನ ಇವತ್ತು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಇಷ್ಟು ಒಳ್ಳೆಯ ಕೆಲಸ ಮಾಡೋದು ಯಾರೂ ಸಾಧ್ಯ ಇಲ್ಲ. ಇಂಥ ಸಿದ್ದರಾಮಯ್ಯನವರಿಗೆ ಇವತ್ತು ಈ ಥರ ಬಂದಿದೆ. ದುರದೃಷ್ಟಕರ ನಮಗೆ ಯಾರಿಗೂ ಅನಿಸ್ತಿರಲಿಲ್ಲ. ನಮ್ಮ ಎಲ್ಲ ಜನಾಂಗದವರಿಗೂ ಒಳ್ಳೆಯ ಆಡಳಿತ ಕೊಡ್ತಾರೆ. ಇಂಥವ್ರಿಗೆ ಇಂಥ ಸ್ಥಿತಿ ಬರದೇ ಇರಬೇಕಾಯ್ತು. ನಮಗೆ ಇವತ್ತು ಇವತ್ತು ಅವ್ರ ಬಗ್ಗೆ ನಮಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿ ಇವತ್ತು ರಾಜೀನಾಮೆ ಕೊಡ್ತಿರೋದ್ರೆ ನಮಗೆ ಭಾರಿ ಅನ್ಯಾಯವಾಗುತ್ತೆ. ದಯಮಾಡಿ ಇವತ್ತು ನಮಗೆ ರಾಜೀನಾಮೆ ತೆಗೆದುಕೊಳ್ಬಾರ್ದು, ಇವರು ಕೊಡಲೂಬಾರ್ದು ಅಂತ ನಮ್ಮ ಅಹಿಂದ ವರ್ಗ ಎಲ್ಲರೂ ಸೇರಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿಸಿದ್ದೇವೆ.